ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂತಹ ಸೀರೆ ನಿನ್ನಂತವ್ರನ್ನ ಸೇರಿದಾಗ ಎರಡು ಅದ್ಭುತವಾದ ಅಂದಗಳ ಮಿಶ್ರಣ ಆಗತ್ತೆ. ಅಂತಹ ಅಪರೂಪನ ವರ್ಣಿಸೋದು ಕವಿಗಳಿಗೆ ಮಾತ್ರನೇ ಸಾಧ್ಯ. ನನ್ನಂಥ ಸಾಮಾನ್ಯನಿಗೆ ಅಸಾಧ್ಯ. ನಿಜಾನಾ? ಬೆಣ್ಣೆ ಅಂತ ನಿನ್ನ ಅಂದದ ಮೇಲೆ ಆಣೆ. ಹಲೋ ಅಮ್ಮ, ನಾನು ಮತ್ತೆ ಮಾಡ್ತೀನಿರು. ಅವನಿ 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 ಹೊರಗಡೆ ಏನೋ ಒಳಗಡೆಯಿಂದ ವಾಯ್ಸ್ ಕೇಳಿಸ್ತು. ನೋಡಿದ್ರೆ ಯಾರೂ ಇಲ್ಲ. ನಾನು ಅವ್ರ ಬಗ್ಗೆ ಹುಚ್ಚು ಯೋಚನೆ ಮಾಡ್ತಿರೋದಕ್ಕೆ ಭ್ರಮೆ ಪಡ್ತಿದ್ದೀನಿ ಅನ್ಸುತ್ತೆ. ಹೊರಟೋದ್ಲು. ಇನ್ ಬಿಡಿ. ಆಗಲ್ಲ. ಯಾಕೆ? ಹೀಗೆ ಹತ್ರ ಇದ್ರೆ ನಿನ್ನ ಉಸಿರು ನನಗೆ, ನನ್ನ ಉಸಿರಾಟ ನಿನಗೆ ಕೇಳಿಸ್ತಿದೆ. ಆದ್ರೆ ಅಂತಿದೀಯಲ್ಲ, ಹೀಗೆ ತುಂಬಾ ಚೆನ್ನಾಗಿದೆ. ಛೀ ಬಿಡ್ರಿ. ಹೌದು, ಈ ಸೀರೆನ ಆಗ್ಲೇ ಉಟ್ಕೊಂಡಿದೀಯಲ್ಲ, ಯಾಕೆ? ಅದಕ್ಕೊಂದು ಕಾರಣ ಇದೆ. ಏನದು? ಹೇಳ್ತೀನಿ ಬನ್ನಿ. ಏನ್ ಮಾಡಕ್ ಹೊರಟಿದೀಯಾ? ಹೇಳ್ತೀನಿರ್ರಿ. ಏನ್ ಹುಡುಕ್ತಿದೀಯಾ? ಎಲ್ಲಿದ್ದಾರೆ ಅಂತ. ಯಾರು? ಅತ್ತೆಯವರು, ಮಾವನವರು. ನನ್ನ ಅತ್ತೆ ಮಾವ ಎಲ್ಲಿರಿ? ಏನ್ ಮಾಡ್ತಿದ್ಯೋ? ನಿನಗೇನಾದ್ರೂ ಅರ್ಥ ಆಗ್ತಿದ್ಯಾ? ಯಾಕಷ್ಟು ಭಯ ಪಡ್ತಿದ್ದೀರಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಎಷ್ಟು ಕಷ್ಟ ಆಗತ್ತೆ. ಕೇಳಿಸ್ಕೊಳ್ಳೋರು ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆದ್ರೂ ಇವಾಗ ಅಪ್ಪ ಅಮ್ಮನ ಹತ್ರ ಏನ್ ಕೆಲ್ಸ ಇದೆ? ಬಂದ್ಮೇಲೆ ಹೇಳ್ತೀನಿ. ಏನ್ ಬಾಮ ಇದ? ಇಬ್ರು ಗುಸು ಗುಸು ಮಾತಾಡ್ತಿದ್ದೀರಾ? ಅಯ್ಯೋ ಏನಿಲ್ಲ ಬಾಬಾ. ಅತ್ತೆಯವ್ರು ಕೊಟ್ಟಿರೋ ಸೀರೆ ಹಾಗಿದೆ? ಹಾಗಿದೆ ಅಲ್ಲ, ಅದೇ. ನಿನ್ನ ಹತ್ರದಿಂದ ಯಾರಾದ್ರೂ ಕಿತ್ಕೊಂಡ್ಬಿಡ್ತಾರೆ ಅಂತ ಆಗ್ಲೇ ಹುಟ್ಕೊಂಡಿದ್ಯಾ? ನಮ್ಮನ್ ಕೇವಲ ಮಾಡೋದಕ್ಕೆ ಅಲ್ವಾ ಉಟ್ಕೊಂಡಿರೋದು?
ಅದೇನು ಹಾಗಂತ ಇದ್ದೀರಾ? ಸೊಸೆಗೂ ಸಿಗ್ಲಿಲ್ಲ, ಮಗಳಿಗೂ ಸಿಗ್ಲಿಲ್ಲ, ಅತಿಥಿ ಆಗಿರೋ ನನಗ್ ಸಿಕ್ಕಿದೆ ಅಂತಲ್ವಾ ನಿನ್ ಜಂಬ. ನಾವು ಬೇಜಾರ್ ಮಾಡ್ಕೋಬೇಕು ಅಂತಾನೆ ಉಟ್ಕೊಂಡಿದ್ದಾಳೆ. ಅಯ್ಯೋ, ನನ್ಗಂತ ಉದ್ದೇಶ ಇಲ್ಲ ರೀ. ಮತ್ಯಾವ ಉದ್ದೇಶದಿಂದ ಉಟ್ಕೊಂಡ್ ಬಂದಿದ್ಯಾ? ಆಂಟಿ ಅಂಕಲ್ ಬಂದ್ಮೇಲೆ ಹೇಳ್ತೀನಿ. ಏನಾಯ್ತು? ನೀವ್ ಕೊಟ್ಟ ಸೀರೆನೆ ಯಾಕೋ ತಕ್ಷಣ ಉಟ್ಕೋಬೇಕು ಅನ್ನಿಸ್ತು, ಅದಕ್ಕೆ ಉಟ್ಕೊಂಡೆ. ಒಳ್ಳೆ ದಿನ ನೋಡಿ ಉಟ್ಕೋಬೇಕಾಗಿತ್ತಲ್ವಾ? ನಿಮ್ ಕೈಯಾರೆ ಕೊಟ್ಟ ಕ್ಷಣದಿಂದ ನನ್ ದೃಷ್ಟಿಲಿ ಒಳ್ಳೆ ಸಮಯನೇ. ನೀವ್ ಕೊಟ್ಟಿರೋ ಸೀರೆ ತುಂಬಾ ಚೆನ್ನಾಗಿದೆ, ನಂಗ್ ತುಂಬಾ ಇಷ್ಟ ಆಯ್ತು. ಈ ಸೀರೆಲ್ ನಾನ್ ಚೆನ್ನಾಗಿದ್ದೀನಾ? ತುಂಬಾ ಚೆನ್ನಾಗ್ ಕಾಣ್ತಿದ್ಯಮ್ಮ. ಕರ್ಪೂರದ ಬೊಂಬೆ ಆಗಿದ್ಯಾ? ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡೆ ನಾನು. ನೀವ್ ಸೀರೆ ಕೊಟ್ಟ ಆ ಕ್ಷಣನೇ ಅಪ್ಪ ಅಮ್ಮನೇ ನೆನಪಿಗೆ ಬಂದ್ರು. ಅವರೇ ನಿಮ್ ರೂಪದಲ್ಲಿ ಬಂದು ಸೀರೆನ ಕೊಟ್ಟಷ್ಟು ಆನಂದ ಪಟ್ಟೆ. ನಂಗೆ ಆಶೀರ್ವಾದ ಮಾಡಿ. ಓವರ್ ಆಗಾಡ್ತಿದ್ದಾಳೆ ಅನ್ನಿಸ್ತಿಲ್ಲ? ಅಯ್ಯೋ, ನಮ್ಮನ್ನೇ ಮೀರಿಸ್ಬಿಟ್ಲು. ನಿಮ್ಮ ಆಶೀರ್ವಾದ ನನ್ನ ಜೀವನಕ್ಕೆ ತುಂಬಾ ಅಗತ್ಯ. ನಿಮ್ಮ ಆಶೀರ್ವಾದ ನನಗೆ ಶ್ರೀರಾಮ ರಕ್ಷೆ. ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಮ್ಮ. ನೀವೆಷ್ಟೋ ಜನರಿಗೆ ಆಶೀರ್ವಾದ ಮಾಡಿದ್ದೀರಾ, ಅವರೆಲ್ಲರಿಗೂ ಒಳ್ಳೇದೇ ಆಗಿದೆ, ಎಲ್ಲರೂ ಸಂತೋಷವಾಗಿದ್ದಾರೆ. ಅವನೇ ಜೀವನ ಕೂಡ ಆನಂದದಿಂದ ತುಂಬೋ ಹಾಗೆ ಆಶೀರ್ವಾದ ಮಾಡಿ. ನೀನ್ ಯಾಕೋ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಮತ್ತೆ ಅದೇನೋ ಗಾದೆ ಹೇಳ್ದಾಗೆ. ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಎದ್ದೇಳಮ್ಮ. ರೂಪಕ್ಕೆ ತಕ್ಕ ಗುಣ, ಅಂದಕ್ಕೆ ತಕ್ಕ ವಿನಯ ಕೂಡ ಇದೆ. ನಿನ್ನ ವಿನಯ, ನಿನ್ನ ಪದ್ಧತಿಗಳು ಎದುರುಗಡೆಯವರನ್ನ ಆಕರ್ಷಿಸುತ್ತೆ. ಯಾವುದೇ ಮನೆಗಾದ್ರೂ ನೀನು ಒಳ್ಳೆ ಸೊಸೆನೇ ಆಗ್ತೀಯ. ಎಲ್ರೂ ಅಚ್ಚುಮೆಚ್ಚಿನ ಸೊಸೆ ಆಗ್ತೀಯ. ನೀನು ಕಾಲಿಡೋ ಹೊಸ್ಲು ಅದೃಷ್ಟ ಮಾಡಿರೋಂಥದ್ದಾಗಿರುತ್ತೆ. ಸದ್ಯದಲ್ಲೇ ನಿನ್ನ ಮದುವೆ ಆಗಬೇಕು. ಆ ಸಂಭ್ರಮಕ್ಕೆ ನಾವು ಕೂಡ ಅತಿಥಿಗಳಾಗಿ ಬರಬೇಕು.
ನಿನಗೆ ತಕ್ಕಾಗಿರೋ ಹುಡುಗ ಸಿಗಬೇಕು ಅಂತ ನಾವು ಮನಸ್ಫೂರ್ತಿಯಾಗಿ ಹರಿಸ್ತೀವಮ್ಮ. ಮಾಮೈದ, ನೀನೊಂದು ಅಬ್ಸರ್ವ್ ಮಾಡಿದ್ಯಾ? ಏನ್ ಬಾವಾ? ಆಶೀರ್ವಾದಕ್ಕೋಸ್ಕರ ತುಂಬಾ ಆಸೆಯಿಂದ ಕಾಲಕ್ಕೆ ಬಿದ್ಲು. ಆಶೀರ್ವಾದ ಮಾಡಿದ್ಮೇಲೆ ಏನೋ ಕಳ್ಕೊಂಡಿರೋ ಹಾಗೆ ಮುಖ ಇಟ್ಕೊಂಡ್ಲು. ಗಮನಿಸಿದ್ಯಾ? ನಿಜಾನೇ ಬಾವಾ? ಆಸೆ ಪಟ್ಟಿದ್ ನಡೆದಿರುವಾಗ ಯಾಕೆಷ್ಟು ಭಯನೋ? ನನ್ಗೇನ್ ಭಯ ಇಲ್ಲ ರೀ, ನಾನು ಸಂತೋಷವಾಗೇ ಇದ್ದೀನಿ. ನಾನು ಹೊರಗಡೆ ಹೋಗಿ ಬರ್ತೀನಿ. ಕಣ್ಣಿಗೆ ಕಾಣದೇ ಇರೋದೇನೋ ನಡೀತಿದೆ. ಅತ್ತೆ ಹತ್ರ ಡ್ರಾಮಾ ಮಾಡ್ತಾ ತನ್ನ ಕಡೆಗೆ ಸೆಳ್ಕೋತಿದ್ದಾಳೆ. ಅತ್ತೆ ಯಾವತ್ತಾದ್ರೂ ನನ್ನ ಹೊಗಳಿದಾರಾ? ಇನ್ ಲಾಭ ಇಲ್ಲ. ಅವಕಾಶನ ಕಲ್ಪಿಸ್ಕೊಂಡು ಅವನಿಗೆ ತೊಂದರೆ ಕೊಡ್ಲೇಬೇಕು. ಕಲ್ಯಾಣ ಪ್ರಾಪ್ತಿರಸ್ತು. ಸದ್ಯದಲ್ಲೇ ನಿನ್ನ ಮದ್ವೆ ಆಗ್ಬೇಕು. ಆ ಸಂಭ್ರಮಕ್ಕೆ ನಾವು ಕೂಡ ಅತಿಥಿಗಳಾಗಿ ಬರಬೇಕು. ನನ್ನ ಮದ್ವೆಗೆ ನೀವು ಅತಿಥಿಗಳಾಗಬೇಕು ಅನ್ಕೊತಾ ಇದ್ದೀರಾ, ಆದರೆ ಆಲ್ರೆಡಿ ನೀವು ನನ್ನ ಅತ್ತೆ ಮಾವ ಆಗೋಗಿದ್ದೀರಾ. ಒಳ್ಳೆ ಹುಡುಗ ಸಿಗಬೇಕು ಅಂತ ಕೇಳಿದ್ರಿ, ಆದರೆ ನನಗೆ ದೇವರೇ ಸಿಕ್ಕಿದ್ದಾರೆ. ಇನ್ನೂ ಯಾಕೆ ಬರ್ತಿಲ್ಲ? ಆ ಸೀರೆ ನೋಡ್ಕೊಂಡು ಸಂತೋಷ ಪಡ್ತಿದ್ದಾಳೆ. ಅತಿಥಿಯಾದ್ರೂ ಈ ಮನೆಯವ್ರಿಗಿಂತ ನನಗೆ ದೊಡ್ಡ ಪೀಠನೇ ಕೊಟ್ಟಿದ್ದಾರೆ ಅಂತ ಖುಷಿ ಪಡ್ತಾ ಇದ್ದಾಳೆ. ಅದಕ್ಕೆ ಪೂರ್ತಿಯಾಗಿ ಕೆಲ್ಸದವಳನ್ನಾಗಿ ಮಾಡಿ ಉಪಯೋಗಿಸ್ಕೊಳ್ಳೋಣ. ಅಲ್ಲಿ ನೋಡು, ಬರ್ತಾ ಇದ್ದಾಳೆ. ನೀವು ರೆಡಿನಾ? ರೆಡಿ ರೆಡಿ. ಅವನಿ ಬಾಯಿಲಿ ಹೇಳಿ. ಸುಮ್ನೆ ಹೇಳ್ಬಾರ್ದು. ನೀನು ಅಡ್ಗೆನ ಚೆನ್ನಾಗ್ ಮಾಡ್ತೀಯಾ. ಸ್ವಲ್ಪ ನಮ್ಗಿಷ್ಟ ಆಗಿರೋ ಅಡ್ಗೆನೂ ಕೂಡ ಮಾಡಿ ಹಾಕ್ತೀಯಾ? ಅದ್ಗೆ ಅಷ್ಟು ರಿಕ್ವೆಸ್ಟ್ ಯಾಕೆ? ಆರ್ಡರ್ ಮಾಡಿ. ಆರ್ಡರ್ ಮಾಡೋದಿಕ್ಕೆ ಅವನಿ ಕೆಲಸದವಳು ಅಡ್ಗೆವಳು ಅಲ್ವಲ್ಲ ಲಾವಣ್ಯ. ಹಾಗಂತ ಮನೆ ವ್ಯಕ್ತಿ ಕೂಡ ಅಲ್ಲ ಅಲ್ವಾ? ನಮ್ಮ ಮನೇಲೆ ಊಟ ಮಾಡ್ತಾಳೆ, ನಮ್ಮ ಮನೆ ಸೌಕರ್ಯನೆಲ್ಲ ಉಪಯೋಗಿಸ್ಕೋತಾಳೆ. ನಮ್ಗೋಸ್ಕರ ಅಷ್ಟು ಮಾಡಲ್ಲ ಅಂದ್ರೆ ಏನು? ಫ್ರೀ ಆಗಿ ತಿಂತಾ ಇದ್ರೆ ಅವನಿಗೆ ಹೇಗ್ ಜೀರ್ಣ ಆಗುತ್ತೆ? ಅಷ್ಟೇ ಅಲ್ವಾ ಅವನಿ? ಏನ್ ಬೇಕು ಅಂತ ಹೇಳಿ, ಮಾಡ್ತೀನಿ. ನನ್ಗೆ ಪನ್ನೀರ್ ಕರಿ, ಕ್ಯಾಪ್ಸಿಕಮ್ ಫ್ರೈ, ಬದನೆಕಾಯಿ ಮಸಾಲ ಅಂಡ್ ಹುಣಸೆಕಾಯಿ ಗೊಜ್ಜು. ಅದ್ಗೆ ನಿಮ್ಗೆ? ನೀನು ನಿನ್ ಗಂಡ ಸೊಪ್ಪು ಸದೆ ತಿಂತೀರಾ, ಆದ್ರೆ ನನ್ಗೂ ನನ್ ಗಂಡನ್ಗೂ ಪೀಸ್ ಇಲ್ದೆ ಒಂದು ತುತ್ತು ಇಳಿಯಲ್ಲ. ಅದಕ್ಕೆ ನನ್ಗೆ ಚಿಕನ್ ಕರಿ, ಫಿಶ್ ಫ್ರೈ, ಪ್ರಾನ್ಸ್ ಫ್ರೈ. ಏನ್ರಿ, ನಿನಗೇನಾದ್ರೂ ಸ್ಪೆಷಲ್ ಐಟಮ್ ಬೇಕಾ? ಸಾಧ್ಯವಾದ್ರೆ ಮೇಕೆ ತಲೆ. ಮೇಕೆ ತಲೆ ಅಂತೆ. ಈ ಅಡ್ಗೆನೆಲ್ಲ ನೋಡಿದ್ರೆ ನಮ್ಮಮ್ಮ ಬೈತಾಳೆ ಅಷ್ಟೇ. ನಾವ್ ಹೇಳಿರೋದ್ರಲ್ಲಿ ಸ್ವಲ್ಪ ಮಾಡು ಸಾಕು. ಇದೆಲ್ಲ ಮಾಡಬೇಕು ಅಂದ್ರೆ ಐಟಮ್ಸ್ ಬೇಕಲ್ವಾ? ಹಾ, ಬೇಕು ಅಲ್ವಾ ಮತ್ತೆ. ಮಾರ್ಕೆಟ್ಗೆ ಹೋದ್ರೆ ಸಿಗುತ್ತೆ. ನಮ್ ಯಜಮಾನ್ರ ಹತ್ರ ದುಡ್ಡಿಸ್ಕೋ. ಏನ್ರಿ ಏನ್ರಿ? ಹಾ, ಬರ್ತಿದ್ದೀನಿ. 5 minutes. ಸರಿ, ಬೇಗ ಬನ್ನಿ. ಸರಿ. ಹೇಗೂ ಮಾರ್ಕೆಟ್ಗೆ ಹೋಗ್ತಿದ್ಯಾ ಅಲ್ವಾ? ಬ್ಯೂಟಿ ಪ್ರಾಡಕ್ಟ್ ಶಾಪ್ಗೆ ಹೋಗಿ ಈ ಕಾಸ್ಮೆಟಿಕ್ಸ್ ತಗೊಂಡ್ ಬಾ. ಅವನಿ, ಏನ್ ಹಾಕ್ ಶಾಕ್ ಆದೆ? ನೀನು ಈ ಮನೆ ಸೊಸೆ ಅಲ್ಲ.
ಕಾವ್ಯನೇ ಮುಂದೆ ಆಗೋ ಚಿಕ್ಕ ಸೊಸೆ. ಹೇಳಿದ ಕೆಲ್ಸ ಎಲ್ಲ ಮಾಡಿದ್ರೆ ಏನೂ ತಪ್ಪಿಲ್ಲ. ದುಡ್ಡನ್ನ ದೊಡ್ಡ ಮಾವನ ಹತ್ರ ತಗೋ. ಅಮ್ಮ, ನನಗೆ 2 ಹೇರ್ ಡೈ ಪ್ಯಾಕೆಟ್ಸ್ ತಗೊಂಡ್ ಬಾ ಅಮ್ಮ. ಈ ಮಧ್ಯೆ ಬಿಳಿ ಕೂದಲು ತುಂಬಾ ಜಾಸ್ತಿ ಆಗ್ತಿದೆ. ಆ ದುಡ್ಡು ಕೂಡ ದೊಡ್ಡ ಮಾಮಯ್ಯನ ಹತ್ರ ತಗೋ. ಬಾಮೈದ ಹಾ ಬರ್ಬೇಕಾದ್ರೆ ಕ್ಯಾಶ್ ತಗೊಂಡ್ ಬಾ. ಸರಿ. ಏನು? ಅವನಿಗೊಂದು 5,000 ಕೊಡಿ, ಐಟಮ್ಸ್ ತಗೊಂಡ್ ಬರ್ತಾಳೆ. ಅವನಿ ತಗೊಂಡ್ ಬರೋದು ಅಂದ್ರೇನು? ಭಾವ ಅಲ್ವಾ ಯಾವಾಗ್ಲೂ ತಗೊಂಡ್ ಬರೋದು. ಬಾಮೈದ, ನನಗೆ ಯೋಚನೆ ಮಾಡಿ ನನಗೆ ತಲೆನೋವು ಬಂದ್ಬಿಟ್ಟಿದೆ. ನನಗೆ ಹೋಗಕ್ಕಾಗಲ್ಲ. ಅವನೇ ಹೋಗ್ತಾಳಂತೆ, ನೀನ್ ದುಡ್ಡು ಕೊಡೋ. ಅಮ್ಮನಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಕ್ಕ. ನಾನೇ ಹೋಗ್ ಬಂದೆ ಅಂತ ಹೇಳ್ತಾಳೆಯೇ ಹೊರತು ನಾವ್ ಕಳ್ಸಿದ್ವಿ ಅಂತ ಹೇಳ್ತಾಳೇನೋ. ಅಲ್ಲ, ಅವನಿಗೆ ಅಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದ್ಯೇನೋ ನೀನು? ಇಲ್ಲಿ ಎಲ್ರೂ ಅಮಾಯಕ್ರೆ. ಮೊದಲು ನೀವು ದುಡ್ಡು ಕೊಡಿ. ಯೋಚನೆ ಮಾಡ್ತಿದ್ಯಲ್ಲ, ಸಾಕಾಗಲ್ವಾ? ತಗೋ, ಈ 2,000 ಕೂಡ ತಗೋ. ಹೊರಡು. ಆ ಕಡೆ ಎಲ್ಲಿಗೆ? ಪರ್ಸ್ ಅನ್ಕೋತಾಳೇನೋ. 1 ಮಿನಿಟ್ ಅವನಿ. ಅದೇ ದಾರಿಲಿ ಬ್ಯಾಂಕ್ ಇದೆ. ಈ 1 ಲ್ಯಾಕ್ನ ನನ್ನ ಅಕೌಂಟಿಗೆ ಡೆಪಾಸಿಟ್ ಮಾಡ್ತೀಯಾ ಪ್ಲೀಸ್? ನನಗೆ ಆನ್ಲೈನ್ ಕಾಲ್ ಇದೆ, ಇಲ್ಲಾಂದ್ರೆ ನಾನೇ ಹೋಗಿ ಡೆಪಾಸಿಟ್ ಮಾಡ್ತಿದ್ದೆ. ಪ್ಲೀಸ್ ತಗೋ. ಯಾಕೆ ಹೀಗಿದೆಯಲ್ಲ? ನೀನೋಗಿ ಪರ್ಸ್ ತಗೊಂಡ್ ಬಾ, ನನ್ನ ಅಕೌಂಟ್ ಡೀಟೇಲ್ನ ಬರೆದು ಕೊಡ್ತೀನಿ. ಹುಡುಗಿಗೆ ತಲೆ ತಿರುಗೋಯ್ತು. ಈ ಥರ ಚಿಕ್ಕ ಚಿಕ್ಕ ಸ್ಕೆಚ್ನ ಅಪ್ಲೈ ಮಾಡಿದ್ರೆ ಸಾಕು, ತಾನಾಗ್ ತಾನೇ ಮನೆ ಬಿಟ್ಟು ಹೋಗ್ತಾಳೆ. ಚಂದ್ರಮೋಹನ್ ಅವರ ನಾಯಕತ್ವನ ಗೆಲ್ಲಿಸಬೇಕು. ಚಂದ್ರಮೋಹನ್ ಅವರ ನಾಯಕತ್ವನ ಗೆಲ್ಲಿಸಬೇಕು. ಏನಾಯ್ತು? ನನಗೆ ಬೇಕಾಗಿರೋದು ನನ್ನ ಸುತ್ತನೇ ವೈಫೈ ಥರ ಸುತ್ತುತ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ.